ಕಾಲ್ ಸರ್ಜರಿ ಆಗಿತ್ತು. ಒಂದಿನ ಫೋನ್ ಮಾಡಿದ್ರು, ಎಲ್ಲಿದ್ಯಾ, ಏನ್ ಕೆಲಸ ಈಗ ನಿಮಗೆ? ಇಲ್ಲ ಏನಿಲ್ಲ ಅಣ್ಣ, ಕಾಲ್ ಲೇಟ್ ಆಗಿದೆಯಲ್ಲ, ಮನೇಲೇ ಇದೀನಿ ಅಂತ ಹೇಳಿದೆ. ಓಕೆ ಕೆಳಗಡೆ ಬಾ ಅಂದ್ರು. ಕೆಳಗಡೆ ಬಾ ಅಂದ್ರೆ ಇನ್ನೇನು ಅವ್ರು ಬರ್ತಿದಾರಾ ಇಲ್ಲ ನಾನು ಎಲ್ಲರೂ ಹೋಗ್ಬೇಕಾ ನನಗೆ ಗೊತ್ತಿಲ್ಲ ಏನು ಅಂತ. ಓಕೆ ಅಂದ್ಬಿಟ್ಟು ಕೆಳಗಡೆ ಬಂದೆ, ನಡಿ ಹೋಗೋಣ ಅಂತ ಅಷ್ಟೇ. ಬಂದು ಮನೆ ಹತ್ರ ಬಂದು ಕರ್ಕೊಂಡೋಗಿ ಮೈಸೂರಲ್ಲಿ ಅವ್ರ ತೋಟದಲ್ಲಿ ಇಟ್ಕೊಂಡು ಅವ್ರ ಜೊತೆನೇ ಇಟ್ಕೊಂಡು ಅವ್ರ ಕೈ ಕೂಡ ಏಟಾಗಿತ್ತು, ಅವ್ರಿಗೆ ಫಿಸಿಯೋಥೆರಪಿ ಮಾಡಿಸಿ, ನನ್ನ ಕಾಲಕ್ಕೆ ಫಿಸಿಯೋಥೆರಪಿ ಮಾಡಿಸಿ ತುಂಬಾ ನೀಟಾಗಿ ಹೇಳಿದ್ರು. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಹೇಳ್ತಿದ್ರು, ಈ ತರ ತುಂಬಾ ಫೇಸ್ ಮಾಡ್ಬಿಟ್ಟಿದ್ದೀನಿ, ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ನೀವೆಲ್ಲ ಇನ್ನೂ 0.5% ಅಷ್ಟೇ ನಾನು ನೋಡ್ತಿರೋದು. ನನ್ನ ಲೈಫಲ್ಲಿ ಈ ಥರದ್ದು ಎಷ್ಟೋ ಸಿನಿಮಾ ಆಗ್ಬಿಟ್ಟಿದೆ, ನೀನು ಒಂದು ಸಿನಿಮಾಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ, ನನಗೆ ಎಂತೆಂಥ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ ಅಂದ್ಬಿಟ್ಟು ಅಂದ್ರೆ ಆ ಟೈಮಲ್ಲಿ ನಿಮಗೆ ಮಾರಲ್ ಸಪೋರ್ಟ್ ಬೇಕು. ನೀವು ಆ ಟೈಮಲ್ಲಿ ನಿಮಗೆ ಒಂದು 10 ಲಕ್ಷ ಕಾಸು ಕೊಟ್ಟರೆ ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಯಾರಾದ್ರೂ ನಿನ್ಗೋಸ್ಕರ ನಾನೊಬ್ಬ ಇದ್ದೀನಿ ಅಂತ ಹೇಳ್ಬೇಕಲ್ಲ, ಅದು ತುಂಬಾ ಪ್ಲಸ್ ಆಗತ್ತೆ ಆ ಟೈಮಲ್ಲಿ. ಆ 6 to 7 months ತುಂಬಾ ಜೊತೆಲೇ ಇದ್ವಿ.